ಗುರುಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯೋಗಿನಿ ಪೀಠವೆಂದೇ ಪ್ರಸಿದ್ಧಿ ಪಡೆದಿರುವ ಅಲಂಪುರ ಜೋಗಳಾಂಬ ದೇವಿಯ ಬಗ್ಗೆ ನಾವು ಈ ದಿನ ತಿಳ್ಕೊಳ್ಳೋಣ. ಈ ಒಂದು ದೇವಾಲಯದಲ್ಲಿ ಸತೀ ದೇವಿಯ ಮೇಲಿನ ಹಲ್ಲಿನ ಭಾಗ ಅಂದ್ರೆ ದವಡೆ ಹಲ್ಲುಗಳು ಬಿದ್ದಿವೆ ಅನ್ನೋ ಒಂದು ಪ್ರತೀತಿ ಇದೆ. ಈ ಕ್ಷೇತ್ರದಲ್ಲಿ ಕೃಷ್ಣ ಹಾಗೂ ತುಂಗಭದ್ರಾ ನದಿಯ ಸಂಗಮ ಆಗುತ್ತೆ. ಅಷ್ಟೇ ಅಲ್ಲ, ಈ ಕ್ಷೇತ್ರವನ್ನ ದಕ್ಷಿಣ ಕಾಶಿ ಅಂತಾನೆ ಕರೀತಾರೆ. ತುಂಗಭದ್ರಾ ನದಿಯ ಪಶ್ಚಿಮ ದಟ್ಟದ ಮೇಲೆ ಜೋಗಳಾಂಬಾ ದೇವಿಯ ದೇವಸ್ಥಾನ ಸ್ಥಿತವಿದೆ. ಜೋಗಳಾಂಬಾ ದೇವಸ್ಥಾನ ಪ್ರಧಾನ ದೇವತೆಗಳು ಶ್ರೀ ಬಾಲ ಬ್ರಹ್ಮೇಶ್ವರ ಸ್ವಾಮಿ ಹಾಗೂ ಜೋಗಳಾಂಬಾ ದೇವಿ. ಈ ಜಾಗದಲ್ಲಿ ಬ್ರಹ್ಮದೇವರು ಸೃಷ್ಟಿ ಕಾರ್ಯವನ್ನ ಅಚ್ಚುಕಟ್ಟಾಗಿ ನೆರವೇರಿಸಬೇಕು ಅಂತ ಪರಶಿವನಲ್ಲಿ ಕುರಿತು ತಪಸ್ ಮಾಡಿದ್ರಂತೆ. ಹಾಗಾಗಿ ಈ ದೇವರಿಗೆ ಬ್ರಹ್ಮೇಶ್ವರ ದೇವ ಎಂಬ ಹೆಸರು ಕೂಡ ಬಂದಿದೆ. ಈ ತಾಯಿ ಯೋಗಿಗಳಿಗೆ ಸಿದ್ಧಿಯನ್ನು ಕರುಣಿಸುವ ಮಹಾನ್ ತಾಯಿ. ಅಲಂಪುರ ಜೋಗಳಾಂಬಾ ದೇವಿಯ ವಿಗ್ರಹ ನೋಡಿದ್ರೆ ಬಹಳ ಆಶ್ಚರ್ಯ ಆಗತ್ತೆ. ಅಮ್ಮನವರು ಒಂದು ಶವದ ಮೇಲೆ ಕೂತ್ಕೊಂಡಿರುವಂತ ಭಂಗಿಯಲ್ಲಿ ತುಂಬಾ ಉದ್ದನೆಯಾದಂತ ಕೂದಲಿರೋ ರೀತಿಯಲ್ಲಿ ಇರ್ತಾರೆ. ಆ ಕೂದಲಿನ ಮೇಲೆ ಬಾವುಲಿ, ಹಲ್ಲಿ, ಚೇಳು, ಕಪ್ಪೆ ಹಾಗೂ ಮಾನವನ ತಲೆ ಬುರುಡೆ ಕೂಡ ಹೊಂದಿದ್ದಾರೆ. ಈ ತಾಯಿ ತುಂಬಾ ಉಗ್ರ ಸ್ವರೂಪಿಣಿಯಾದಂತ ತಾಯಿಯಾದ್ರೂ ತನ್ನ ಭಕ್ತರಿಗೆ ಮಾತ್ರ ವಾತ್ಸಲ್ಯ ತುಂಬಿದಂತ ಮಹಾನ್ ತಾಯಿಯಾಗೇ ಇದ್ದಾರೆ. ಜೋಗಳಾಂಬಾ ದೇವಿಯ ಮೂಲ ದೇವಸ್ಥಾನ 7ನೇ ಶತಮಾನದಲ್ಲಿ ನಿರ್ಮಿಸಲಾಗಿತ್ತು. ಇದನ್ನ ಬಹಮನಿ ಸುಲ್ತಾನರು 1390ರಲ್ಲಿ ದಾಳಿ ಮಾಡಿ ನೆಲಸಮ ಮಾಡಿಬಿಟ್ರಂತೆ. ವಿಜಯನಗರ ಚಕ್ರವರ್ತಿ ಹರಿಹರ ರಾಯ ಬಹುಮನಿ ಸುಲ್ತಾನರ ಮೇಲೆ ಯುದ್ಧವನ್ನ ಮಾಡಿ ಮತ್ತೆ ಈ ದೇವಾಲಯದ ಒಂದು ಸಂಕೀರ್ಣವನ್ನು ಬಲಪಡಿಸಿದ್ರಂತೆ. ಆಗ ಮುಖ್ಯ ವಿಗ್ರಹ ಏನಿದೆ, ಮೊಘಲರಿಂದ ಬಹುಮನಿ ಸುಲ್ತಾನರಿಂದ ಕಾಪಾಡೋದಕ್ಕೋಸ್ಕರ ಜೋಗಳಾಂಬಾ ದೇವಿಯ ಒಂದು ವಿಗ್ರಹ ಏನಿದೆ ಅದನ್ನ ಬಾಲಬ್ರಹ್ಮ ದೇವಸ್ಥಾನದಲ್ಲಿ ಏಕಾಂತ ಸ್ಥಳದಲ್ಲಿ ಪೂಜೆ ಮಾಡ್ತಿದ್ರಂತೆ. ಅದಾದ ನಂತರ ಈಗ 2005ರಲ್ಲಿ ಜೋಗಳಾಂಬಾ ದೇವಸ್ಥಾನವನ್ನ ಮತ್ತೆ ಪುನರ್ ನಿರ್ಮಿಸಲಾದ್ರಿಂದ ಮೂಲ ವಿಗ್ರಹವನ್ನ ಹೊಸ ದೇವಾಲಯದಲ್ಲಿ ಸ್ಥಾಪಿಸಲಾಗಿದೆಯಂತೆ. ಜೋಗಳಾಂಬಾ ಎಂಬ ಪದವು ಜೋಗಿನುಲು ಅಮ್ಮ ಇಂದ ಬಂದಿದೆ. ಅಂದರೆ ಜೋಗಿನಿಯರ ತಾಯಿ ಅಂತಾನೆ ಇದಕ್ಕೆ ಅರ್ಥ ಬರುತ್ತೆ. ಜೋಗಿನಿ ಅಥವಾ ಜೋಗಳಾಂಬಾ ಅನ್ನೋ ಒಂದು ಹೆಣ್ಣು ಅವಳ ಎಲ್ಲಾ ಐಹಿಕ ಬಾಂಧವ್ಯಗಳನ್ನ ತ್ಯಜಿಸಿದ ಹೆಣ್ಣಾಗಿರ್ತಾಳೆ. ಯೋಗಾಂಬ ಅಥವಾ ಯೋಗಾಂಬ ಅವಳು ತನ್ನ ಜೀವನವನ್ನು ದೇವರಿಗೆ ಅರ್ಪಿಸಿದ ಮಹಿಳೆ ಅಥವಾ ನೃತ್ಯಗಾರ್ತಿ ಅಂತಾನು ಹೇಳ್ಬಹುದು. ಭಾರತದ 18 ಶಕ್ತಿಪೀಠಗಳಲ್ಲಿ ಒಂದಾದ ಅಲಂಪುರ ಜೋಗಳಾಂಬಾ ದೇವಸ್ಥಾನವು ಮಹಬೂಬ್ ನಗರದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಈ ಐತಿಹಾಸಿಕ ತಾಣ ನವಬ್ರಹ್ಮ ದೇವಾಲಯಗಳು, ಜೋಗಳಾಂಬಾ ದೇವಾಲಯ ಮತ್ತು ಸಂಗಮೇಶ್ವರ ದೇವಾಲಯಗಳಿಗೆ 3 ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ. ಅಲಂಪುರದ ಮುಖ್ಯ ದೇವತೆಗಳು ಜೋಗಳಾಂಬಾ ಮತ್ತು ಬ್ರಹ್ಮೇಶ್ವರ. ಆಲಂಪುರ ದೇವಾಲಯ ಪಾವಿತ್ರತೆಯನ್ನು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಅಷ್ಟೇ ಅಲ್ಲ, ಆಲಂಪುರವು ಶ್ರೀಶೈಲದ ಪಶ್ಚಿಮ ದ್ವಾರವಾಗಿದೆ ಎಂದು ನಂಬಲಾಗಿದೆ. ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖವಾಗಿರತಕ್ಕಂಥದ್ದು. ಇಲ್ಲಿ ಮಹಾಶಿವರಾತ್ರಿ ಮತ್ತು ದಸರಾ ಮುಂತಾದ ಪ್ರಮುಖ ಹಬ್ಬಗಳನ್ನು ಉತ್ಸಾಹದಿಂದ ಆಚರಣೆ ಮಾಡ್ತಾರೆ. ಜೋಗಳಾಂಬಾ ದೇವಿಯು ಉಗ್ರ ರೂಪದ ಭಂಗಿಯಲ್ಲಿ ಕುಳಿತು ಭಂಗಿಯಲ್ಲಿ ಭಕ್ತರನ್ನು ಭೇಟಿಯಾಗುತ್ತಾಳೆ ಎಂದು ಹೇಳಲಾಗುತ್ತೆ. ಉಗ್ರ ರೂಪಂ ದೇವಿಯನ್ನು ಪೂಜಿಸಲು ಹೆಚ್ಚು ಶಕ್ತಿಯುತ ಮತ್ತು ಕಠಿಣತೆಯನ್ನು ಸೂಚಿಸುತ್ತದೆ. ಅಲಂಪುರದಲ್ಲಿ ಶಿವನಿಗೆ ಸಮರ್ಪಿತವಾದ ನವಬ್ರಹ್ಮ ಎಂದು ಕರೆಯಲ್ಪಡುವ ಒಟ್ಟು 9 ದೇವಾಲಯಗಳಿವೆ. ಈ ನವಬ್ರಹ್ಮ ದೇವಾಲಯಗಳೆಂದರೆ ಸ್ವರ್ಗ ಬ್ರಹ್ಮ, ಪದ್ಮಬ್ರಹ್ಮ, ತಾರಕ ಬ್ರಹ್ಮ, ಬಾಲಬ್ರಹ್ಮ, ಅರ್ಕ ಬ್ರಹ್ಮ, ಕುಮಾರ ಬ್ರಹ್ಮ, ಗರುಡ ಬ್ರಹ್ಮ, ವೀರಬ್ರಹ್ಮ ಮತ್ತು ವಿಶ್ವಬ್ರಹ್ಮ.
ಶ್ರೀ ಆದಿಶಂಕರಾಚಾರ್ಯರು ಅಲಂಪುರ ಜೋಗಲಾಂಬಾ ದೇವಸ್ಥಾನದಲ್ಲಿ ಶ್ರೀಚಕ್ರವನ್ನು ಸ್ಥಾಪಿಸಿದವರಲ್ಲಿ ಒಬ್ಬರು. ಅಷ್ಟೇ ಅಲ್ಲ, ರಸಸಿದ್ಧ ಅಂತ ಕರೆಯಲ್ಪಡುವಂತ ಒಬ್ಬ ಸಂತ ಕೂಡ ಇಲ್ಲಿ ಉಳ್ಕೊಂಡಿದ್ರು. ಇವರು ಎಂತ ಶಕ್ತಿ ಇತ್ತಪ್ಪ ಇವ್ರಿಗೆ ಅಂತಂದ್ರೆ, ಮೂಲ ಲೋಹವನ್ನು ಕೂಡ ಚಿನ್ನವನ್ನಾಗಿ ಪರಿವರ್ತಿಸುವಂತ ಒಂದು ಶಕ್ತಿಯನ್ನ ಸಿದ್ಧಿಯಿಂದ ಹೊಂದಿದ್ರು. ಅದು ಆ ಜೋಗಲಾಂಬಾ ದೇವಿ ರಸಸಿದ್ಧನಿಗೆ ಕರುಣಿಸಿದಂತ ಒಂದು ಕಲೆ. ಈ ಜೋಗಲಾಂಬಾ ದೇವಿ ತಂತ್ರ ಸಾಧಕರಿಗೆ ಹೇಳು ಮಾಡಿಸಿದಂತ ದೇವಿ. ತಂತ್ರದಲ್ಲಿ ಉಲ್ಲೇಖಿಸಿರುವಂತೆ ಯಾರಾದರೂ ಈ ದೇವಿಯನ್ನ ಶ್ರದ್ಧಾ ಭಕ್ತಿಗಳಿಂದ ಸಿದ್ಧಿ ಪಡಿಲಿಕ್ಕೋಸ್ಕರ ಉಪಾಸನೆ ಮಾಡಿದರೆ ಅವರಿಗೆ ಬಾಲಬ್ರಹ್ಮಲಿಂಗ, ಗಣೇಶನ ಹೊಕ್ಕಳಿಂದ, ಸುಬ್ರಹ್ಮಣ್ಯ ತೊಡೆಗಳಿಂದ ಮತ್ತು ಜೋಗಲಾಂಬಾ ದೇವಿಯ ಬಾಯಿಂದ ಹೊರಬಂದು ಚಿಕಿತ್ಸಕ ಗಿಡಮೂಲಿಕೆಗಳನ್ನ ಬಳಕೆ ಹೇಗೆ ಮಾಡೋದು ಅನ್ನೋದನ್ನ ಅವರು ಹೇಳ್ಕೊಡ್ತಾರಂತೆ. ಅಷ್ಟೇ ಅಲ್ಲ, ರಸಸಿದ್ಧನಿಗೂ ಕೂಡ ಇದೇ ರೀತಿಯಲ್ಲಿ ಮೂಲ ಲೋಹವನ್ನ ಚಿನ್ನವಾಗಿ ಹೇಗೆ ಬದಲಾವಣೆ ಮಾಡೋದು ಅಂತ ಕೂಡ ದೇವಿನೇ ರಸಸಿದ್ಧನಿಗೆ ನುಡಿದಿದ್ದಾಳೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಯಾರ ಮನೆಗಳಲ್ಲಿ ವಾಸ್ತು ದೋಷದ ಒಂದು ಕೆಟ್ಟ ಪರಿಣಾಮಗಳಿಂದ ನರಳುತ್ತಾ ಇರ್ತಾರೋ, ಮತ್ತೆ ಯಾರ ಮನೆಯಲ್ಲಿ ದೇವಿಯ ತಲೆ ಕೂದಿನಲ್ಲಿ ಇರುವಂತ ಹಲ್ಲಿ, ಚೇಳು, ಕಪ್ಪೆ ಅಥವಾ ಬಾಹುಲಿಗಳು ಮನೆ ಮುಂದೆ ಓಡಾಡ್ತಾ ಇರ್ತವೋ ಅಂತ ಮನೆಗಳಲ್ಲಿ ಖಂಡಿತವಾಗ್ಲೂ ಕಾಲಕ್ರಮೇಣ ಅಧೋಪತನವಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅಂತವರು ಈ ಗೃಹಚಂಡಿಯಾದಂತ ಆಲಂಪುರ ಜೋಗಲಾಂಬಾ ಶಕ್ತಿಪೀಠವನ್ನ ಸಂದರ್ಶಿಸಿ ಅಮ್ಮನವರಿಗೆ ಶ್ರದ್ಧಾ ಭಕ್ತಿಗಳಿಂದ ಆರಾಧನೆ ಮಾಡೋದ್ರಿಂದ ಈ ವಾಸ್ತು ದೋಷದಿಂದ ಆಗುವಂತ ಕೆಟ್ಟ ಪರಿಣಾಮಗಳಿಂದ ಮುಕ್ತಿಯನ್ನ ಹೊಂದಬಹುದು. ಈಗ ಅಮ್ಮನವರ ಒಂದು ಮೂಲ ಮಂತ್ರವನ್ನ ಪಠಿಸೋಣ. ಶ್ರೀಮಾತ್ರೇ ನಮಃ. ಲಂಬಸ್ತನೀಂ ವಿಕೃತಾಕ್ಷೀಂ ಘೋರರೂಪಾಂ ಮಹಾಬಲಾಂ ಪ್ರೇತಾಸನ ಸಮಾರೂಢಾಂ ಜೋಗಲಾಂಬಾಂ ನಮಾಮ್ಯಹಂ. ಇನ್ನೊಂದ್ಸರಿ ಹೇಳ್ತೀನಿ. ಲಂಬಸ್ತನೀಂ ವಿಕೃತಾಕ್ಷೀಂ ಘೋರರೂಪಾಂ ಮಹಾಬಲಾಂ ಪ್ರೇತಾಸನ ಸಮಾರೂಢಾಂ ಜೋಗಲಾಂಬಾಂ ನಮಾಮ್ಯಹಂ. ಈ ಜೋಗಲಾಂಬಾ ಅಮ್ಮನವರ ಒಂದು ಕ್ಷೇತ್ರ ಏನಿದೆ, ಇದು ಕರ್ನೂಲ್ ಜಿಲ್ಲೆಯಿಂದ 27 ಕಿಲೋಮೀಟರ್ ದೂರದಲ್ಲಿ ಹಾಗೂ ಹೈದರಾಬಾದ್ನಿಂದ 215 ಕಿಲೋಮೀಟರ್ ದೂರದಲ್ಲಿ ತುಂಗಭದ್ರಾ ತಟದಲ್ಲಿ ಸ್ಥಿತವಿದೆ. ಯೋಗಿಗಳಿಗೆ, ಸಾಧಕರಿಗೆ ಸಿದ್ಧಿಯನ್ನು ಕರುಣಿಸುವ ಮಹಾನ್ ತಾಯಿ ಅಲಂಪುರ ಜೋಗಲಾಂಬಾ ದೇವಿಗೆ ನಮಸ್ಕಾರವನ್ನ ಹೇಳ್ತಾ, ನಿಮ್ಮ ಹಾರೈಕೆ, ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಆರೋಗ್ಯ, ನೆಮ್ಮದಿ ನಿಮ್ಮ ಪ್ರಾಮುಖ್ಯತೆಯಾಗಿರ್ಲಿ ಅಂತ ಹೇಳ್ತಾ ನಮಸ್ಕಾರ.